ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಕೂಡ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ, ಹೀಗಾಗಿ ಸಿನಿಮಾ ರಿಲೀಸ್ ಮಾಡಬೇಡಿ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ಆದರೆ ಕನ್ನಡಿಗರಿಗೆ ಆಗಿರುವಂತಹ ಅವಮಾನ ಮುಜುಗರಕ್ಕೆ ಕ್ಷಮೆ ಕೇಳಿ ಅಂತ ನಾವು ಹೇಳಿದ್ದೀವಿ ಅಂತ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯಿಸಿದ್ದಾರೆ. ನಾವು ಸಿನಿಮಾ ಬಿಡುಗಡೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ಆದರೆ ಚಿತ್ರ ಬಿಡುಗಡೆಗೆ ವಿತರಕರೇ ಮುಂದೆ ಬರ್ತಾ ಇಲ್ಲ. ಕನ್ನಡಿಗರಿಗೆ ಆದ ನೋವಿಗೆ ಕ್ಷಮೆ ಕೇಳಿ ಅಂತ ವಿತರಕರು ಒತ್ತಾಯಿಸ್ತಾ ಇದ್ದಾರೆ. ಫಿಲ್ಮ್ ಚೇಂಬರ್ಗೆ ಕಮಲ್ ಬರೆದಂತಹ ಪತ್ರದಲ್ಲೂ ಕೂಡ ಕ್ಷಮೆಯನ್ನ ಕೇಳಲಿಲ್ಲ. ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ವಿ, ಅವರು ಸಂಪರ್ಕ ಕೂಡ ಸಿಗಲಿಲ್ಲ ಅಂತ ನರಸಿಂಹಲು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಅಭಿನಯದ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗುವಂತೆ ಆ ಸಿನಿಮಾವನ್ನು ಬಿಡುಗಡೆ ಮಾಡುವಂತೆ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಫಿಲಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹಲು ಅವರು ಇದ್ದಾರೆ. ಸೊ ಮೊದಲೇದಾಗಿ ಈಗ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು, ಈ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಸೂಚನೆ ನಮಗೇನು ನೀಡಿಲ್ಲ. ಅವರು ಯಾಕೆ ಮಾಡಬಾರ್ದಾಗಿತ್ತು, ಒಂದು ಸೆನ್ಸಾರ್ ಇದ್ದ ಮೂವಿನ ನೀವು ಯಾಕೆ ತಡೆದಿಡ್ತೀರ ಅದು ಇದು ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಇಲ್ಲಿ ಏನು ನಮ್ಮ ನಿಲುವೇನಿದೆ ನಾವು ಸ್ಪಷ್ಟವಾಗಿ ತಿಳಿಸಿದ್ವಿ. ನಾವು ಯಾವತ್ತೂ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಅಡ್ಡಿ ಹೋಗಿಲ್ಲ. ಅವರಾಗಿ ಅವರು ಪೋಸ್ಟ್ಪೋನ್ ಮಾಡಿಕೊಂಡಿದ್ದಾರೆ. ಹೈಕೋರ್ಟಲ್ಲಿ ಹೇಳಿದ್ದಾರೆ ನಮ್ಮ ಸಿನಿಮಾನ ಪೋಸ್ಟ್ಪೋನ್ ಮಾಡ್ತಾಯಿದ್ವಿ, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗಿರೋದು. ನಾವು ಯಾವುದೇ ಸಂಘಟನೆಗಳಾಗ್ಬೋದು, ನಮ್ಮ ಸರ್ಕಾರ ಆಗ್ಬೋದು, ಏನು ಹೇಳಿದ್ದಾರೆ ಸಿನಿಮಾ ಬಗ್ಗೆಗಂತ ಅವ್ರ ಭಾಷೆ ಬಗ್ಗೆ ಮಾತಾಡಿದ್ದಾರೆ. ಇವತ್ತಿನ ದಿನ ಭಾಷೆ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಆಕ್ರೋಶ ಬಂದಿದೆ. ಸಿನಿಮಾ ಬಗ್ಗೆ ಯಾರಿಗೂ ಅಷ್ಟು ಕಾಳಜಿ ಇಲ್ಲ, ಅಷ್ಟು ನಿಲ್ಲಿಸೋಂಥ ಇದಿಲ್ಲ ಸರ್. ಲಿಂಕ್ ಬೈ ಇದು ಸಿನಿಮಾ ಅವ್ರ ಭಾಷೆ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೆ ಯಾವ ರೀತಿ ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳೋಕ್ಕೆ ಅವ್ರಿಗೆ ಏನಾರು ಎವಿಡೆನ್ಸ್ ಇದೆಯಾ? ಯಾಕೆ ಮಾತಾಡ್ತಾರೆ? ಅದರಿಂದ ನೀವು ಇದನ್ನು ಸಿನಿಮಾನ ಇಲ್ಲಿ ಕರ್ನಾಟಕದಲ್ಲಿ ಬಿಡಬೇಡಿ ಅಂತ ಹೇಳಿ ನಮಗೆಲ್ಲ ಅವರು ಇದು ಮಾಡಿದ್ರು. ಅದನ್ನೇ ನಾವು ಪಾಲನೆ ಮಾಡಿದ್ವಿ. ಯಾವತ್ತೂ ನಾವು ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇದ್ವಿ, ಮೊದಲಿಂದ ಈವಾಗಲೂ ಇದ್ವಿ, ಮುಂದೇನೂ ಇರ್ತೀವಿ, ಹಿಂದೇನೂ ಇದ್ವಿ. ಅದರಿಂದ ನಾವು ಯಾವತ್ತೂ ಅವ್ರದ್ದು ಸಿನಿಮಾನ ಬಿಡುಗಡೆ ಆಗಲಿ ಇನ್ನೊಂದಾಗಲಿ ಮಾಡೋದಿಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ. ಆಮೇಲೆ ಈಗೇನು ಸುಪ್ರೀಂ ಕೋರ್ಟು ಒಂದು ಸೂಚನೆ ಕೊಡ್ತಾ ಇದೆಯಲ್ಲ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಸರ್. ಅದು ಗುರುವಾರ ಡಿಸೈಡ್